ಏನಕ್ಕೆ ಅಂದರೆ ಮೂತ್ರ ವಿಸರ್ಜನೆಗೂ ಜಾಗ ಇರಲಿಲ್ಲ ಅಂತ ಪೊಲೀಸ್ ಠಾಣೆಗಳನ್ನ ಸಂಪೂರ್ಣವಾಗಿ ನವೀಕೃತ ಮಾಡಿದ್ರು. ಮಾನ್ಯ ಗೃಹ ಮಂತ್ರಿಗಳು ಮೊನ್ನೆ ಮೈಸೂರಿಗೆ ಬೇರೆ ಕಾರ್ಯನಿಮಿತ್ತ ಬಂದಾಗ ಮೈಸೂರಿನ ನಜರ್ಬಾದ್ ಪೊಲೀಸ್ ಸ್ಟೇಷನ್ಗೆ ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡಿರೋವಂಥದ್ದು. ಅದು ಅವ್ರು ಮಾತಾಡ್ತಾ ಹೇಳ್ತಾ ಇದ್ದಾರೆ, ನಾನು ಈ ರಸ್ತೆಯಲ್ಲಿ ಓಡಾಡ್ತಾ ಬರ್ತಾ ನಾನು ಈ ಠಾಣೆನ ಗಮನಿಸ್ತಾ ಇದ್ದೆ, ಒಂದ್ಸರಿ ವಿಸಿಟ್ ಮಾಡಬೇಕು ಅಂತೇಳಿ ಅನ್ನಿಸ್ತು, ಅದು ಇವತ್ತಾಗಿದೆ ಅಂತೇಳಿ ಹೇಳಿದ್ದಾರೆ. ಆಮೇಲೆ ಅದೆಲ್ಲ ನೋಡ್ಕೊಂಡು ಬಂದು ಅವ್ರು ಹೇಳ್ತಾರೆ, ಇದು ರಿನಿವೇಷನ್ ಆಗಬೇಕು ಇದ್ರದ್ದು, ಅದರಿಂದ ಬೇಗ ಈ ಕೆಲಸನ ಎತ್ಕೊಳ್ಳೋದಕ್ಕೆ ಕೈಗೆತ್ಕೊಳ್ಳೋದಕ್ಕೆ ನಾನು ಹೇಳ್ತೀನಿ ಅಂತೇಳಿ ಹೇಳ್ತಿದ್ದಾರೆ. ಭಾಳ ಒಳ್ಳೆ ವಿಚಾರ. ಆದರೆ ನಾನು ಗೃಹ ಮಂತ್ರಿಗಳಿಗೆ ಹೇಳೋ ವಿಚಾರ ಏನು ಅಂತ ಹೇಳಿದ್ರೆ, ಈ ರೀತಿ ದುಡುಕಿನ ನಿರ್ಧಾರ ತಗೋಬೇಡಿ. ಮೈಸೂರಿನಲ್ಲಿ ಬಹಳಷ್ಟು ಪೊಲೀಸ್ ಸ್ಟೇಷನ್ಗಳು ಸೋರ್ತಾ ಇದ್ದಾವೆ. ಉದಾಹರಣೆಗೆ ಮಹಿಳಾ ಪೊಲೀಸ್ ಸ್ಟೇಷನ್ನು ಮತ್ತು KR ಪೊಲೀಸ್ ಸ್ಟೇಷನ್ನು, ಈ ರೀತಿ ಭಾಳ ಪೊಲೀಸ್ ಸ್ಟೇಷನ್ಗಳು ತುಂಬ ರಿಪೇರಿಗೆ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ ಮತ್ತು ಈ ದಳ್ಳಾಳಿಗಳು, ಯಾರು ರಿಯಲ್ ಎಸ್ಟೇಟ್ ದಳ್ಳಾಳಿಗಳಿದಾರಲ್ಲ, ಅವರೆಲ್ಲ ಗ್ರೇಟರ್ ಮೈಸೂರು ಮಾಡ್ತೀವಿ ಅಂತೇಳಿ ಭಾಳ ದೊಡ್ಡ ದೊಡ್ಡ ಶಂಕ ಹೊಡ್ಕೋತಾ ಇದ್ದಾರೆ. ಅವ್ರಿಗೆ ನಾಚಿಕೆ ಆಗಬೇಕು. ಮೈಸೂರಿನ ಜನಸಂಖ್ಯೆ ಈಗ 15 ಲಕ್ಷಕ್ಕೆ ಬಂದ್ಬಿಡುತ್ತೆ ಒಂದು ವರ್ಷ, ಒಂದೂವರೆ ವರ್ಷ ಹೋದರೆ. ಯಾವುದೇ ಪೊಲೀಸ್ ಸ್ಟೇಷನ್ನು 50 ಹೆಚ್ಚಿಗಿಂತ ಜಾಸ್ತಿ ಇಲ್ಲ ಜಾಗಗಳು. ಅದರಿಂದ ಮುಂದಿನ ಜನಸಂಖ್ಯೆ ಮತ್ತು ಈ ಒತ್ತಡಗಳನ್ನ ನೋಡಿಕೊಂಡು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನು ಕನಿಷ್ಠ 1 ಎಕರೆನಾದ್ರು ಇರಲೇಬೇಕು, ಅಥವಾ 1 ಎಕರೆಗಿಂತ ಜಾಸ್ತಿ ಇರ್ಬೋದು. ಈ ಕೂಡಲೇ ಕ್ರಮ ತಗೋಬೇಕು. ನಗರ ಪಾಲಿಕೆ, ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಜನಪ್ರತಿನಿಧಿಗಳು 3 ಜನನೂ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಈ ಕೂಡಲೇ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಕನಿಷ್ಠ 1 ಎಕರೆ, ಅದಕ್ಕಿಂತ ಜಾಸ್ತಿ ಜಾಗನ ಮೀಸಲಾಗಿ ಇಡಲೇಬೇಕು. ಮತ್ತು ಅಲ್ಲಿ ಪೊಲೀಸ್ ಸ್ಟೇಷನ್ ಬರಲೇಬೇಕು ಮೈಸೂರು ನಗರಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವಾಗ ಲಷ್ಕರ್ ಪೊಲೀಸ್ ಸ್ಟೇಷನ್ ಇದೆ. ಲಷ್ಕರ್ ಪೊಲೀಸ್ ಸ್ಟೇಷನಲ್ಲಿ 2 ಮಾಡಿ ಎತ್ತಬೇಕು. ACP ಅವ್ರ ಕಚೇರಿ ಮೇಲಿದೆ, ಮತ್ತು ಮಹಿಳಾ ಪೊಲೀಸ್ ಸ್ಟೇಷನ್ ಮೇಲಿದೆ. ಅಲ್ಲಿ ಕೆಳಗಡೆ ಇರೋ ಇನ್ಸ್ಪೆಕ್ಟರ್ ಕೊಠಡಿ ಚಿಕ್ಕದಿದೆ. ಪೊಲೀಸ್ನವ್ರು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ನಾನು ಹೇಳ್ತಾ ಇರೋಂಥ ಮೈಸೂರಿನ ಹಳೆ ಗುಜರಿ, ಈ ಕೂಡಲೇ ನಗರ ಪಾಲಿಕೆಯವರು ಅಲ್ಲಿರೋರನ್ನ ಖಾಲಿ ಮಾಡಿಸಿ, ಅವ್ರನ್ನ ಇಲ್ಲಿಂದ ಖಾಲಿ ಮಾಡಿಸಿ ಸಿಟಿನ ಹೊರಗಡೆಗೆ ಹಾಕಿ. ಗುಜರಿನ ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಗುಜರಿ ಮಾಡೋದಕ್ಕೇನು ಇಂಥ ಮಾನದಂಡ ವಾಸ್ತು ಏನಿಲ್ಲ ಅದಕ್ಕೆ. ಆದರೆ ಪೊಲೀಸ್ ಸ್ಟೇಷನ್ಗೆ ಅದನ್ನು ಸಮರ್ಪಕವಾಗಿ ಲಷ್ಕರ್ ಪೊಲೀಸ್ ಸ್ಟೇಷನ್ನು ಪ್ಲಸ್ ನಜರ್ಬಾದು ಅಥವಾ ಮಂಡಿ ಪೊಲೀಸ್ ಸ್ಟೇಷನ್ ನೋಡಿದ್ರೆ ನಾಚಿಕೆ ಆಗುತ್ತೆ. ಒಳ್ಳೆ ಶೆಡ್ಗಳನ್ನ ಹಾಕ್ಕೊಂಡು, ಒಳ್ಳೆ ಜೋಪಡಿಗಳನ್ನ ಹಾಕ್ಕೊಂಡು, ಯಾವುದೋ ಒಂದು BPL ಪಟ್ಟಿರೋ ಇರ್ತೀವಲ್ಲ, ಆ ರೀತಿ ಒಂದು ನಿರ್ಗತಿಕರಾಗಿ ಬದುಕ್ತಾ ಇದ್ದಾರೆ. ಸೊ ಇಂಥ ಮಾನಗೆಟ್ಟ ಕೆಲಸಗಳನ್ನ ಫಸ್ಟ್ ನಿಲ್ಲಿಸಿ ಈ ಕೂಡಲೇ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು. ಅವ್ರಿಗೆ 50-50 ಸೈಟ್ಗಳು ತೊಗೊಳೋದಕ್ಕೆ ಓಡಾಡ್ತಾ ಇದ್ದಾರೆ. ಆದರೆ ಈ ರೀತಿ ಮೂಲ ಇದರಲ್ಲಿ ತೊಂದರೆಗಳಿರುವಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ. ಅದರಿಂದ ಈ ಕೂಡಲೇ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಾಜ ಪೊಲೀಸ್ ಸ್ಟೇಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ದೇವರಾಜ ಪೊಲೀಸ್ ಸ್ಟೇಷನ್ ಹೊಸ ಬಿಲ್ಡಿಂಗ್ ಕಟ್ಟಿದ್ರು, ಜೊತೆ ಟ್ರಾಫಿಕ್ ತಂದಲ್ಲಿ ಹಾಕಿದ್ರು. ಜಪ್ತಿ ಮಾಡಿದಂಥ ವಾಹನಗಳನ್ನ ಫುಟ್ಪಾತ್ ಮೇಲೆ ನಿಲ್ಲಿಸ್ತಾ ಇದ್ದಾರೆ. ಸೊ ಅದರಿಂದ ಪೊಲೀಸ್ನವರು ಮೈಸೂರು ನಗರದಲ್ಲಿ ಮುಕ್ತವಾಗಿ ಕೆಲಸ ಮಾಡಬೇಕು, ಒತ್ತಡ ಇಲ್ಲದೆ ಕೆಲಸ ಮಾಡಬೇಕು ಅಂದರೆ ಮೊದಲು ಅವರು ಕುಂತ್ಕೊಳ್ಳೋಕ್ಕಿರುವಂಥ ಜಾಗಗಳು ನೀಟಾಗಿರಬೇಕು, ದೊಡ್ಡದಾಗಿರಬೇಕು. ಎಲ್ಲ ಪೊಲೀಸ್ ಠಾಣೆಗಳು ನವೀಕರಣ ಆಗಬೇಕು. ಮುಖ್ಯಮಂತ್ರಿಗಳು ಅದು ಹೇಳಿ ಕೇಳಿ ನಮ್ಮ ಮೈಸೂರಿನವರು, ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋವಂಥದ್ದು ಏನು ಅಂದರೆ, ಗ್ರೇಟರ್ ಮೈಸೂರನ್ನ ಬೇಕಾದ್ರೆ ಮುಂದವ್ರು ಯಾರು ಮಾಡ್ಕೋತಾರೆ, ಪಾಪ ನಿಮ್ಮ ಸೀಟ್ ಗಿಟ್ ಎಲ್ಲ ಉಳಿಸ್ಕೊಳ್ಳಿ, ಈಗ ಆಯ್ತಲ್ಲ. ಅದಕ್ಕಿಂತ ಹೆಚ್ಚಾಗಿ ಏನಾದ್ರು ಮೈಸೂರು ನಗರಕ್ಕೆ, ಮೈಸೂರು ಜಿಲ್ಲೆಗೆ ಅಥವಾ ನಿಮ್ಮ ತವರು ಜಿಲ್ಲೆಗೆ ಏನಾದ್ರು ಮಾಡಬೇಕು ಅಂತ ಅನಿಸಿದ್ರೆ ಗೃಹ ಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ, ಜಿಲ್ಲಾಧಿಕಾರಿ ಜೊತೆಯಲ್ಲಿ ಮಾತಾಡಿ, ಇಲ್ಲಿ ಮೈಸೂರಿನ ಜನಪ್ರತಿನಿಧಿಗಳನ್ನು ಕೂರಿಸ್ಕೊಂಡು ಮೊದಲು ಪೊಲೀಸ್ ಠಾಣೆಗಳು ಎಷ್ಟು ಪೊಲೀಸ್ ಠಾಣೆ ಇದೆ ಅಷ್ಟಕ್ಕೂ 1 ಎಕರೆ ಜಾಗನ ತಕ್ಷಣ ಮಂಜೂರು ಮಾಡಿ, ಬೇಕಾದಷ್ಟು ಜಾಗ ಇದೆ, ಪಟ್ಟಭದ್ರರೆಲ್ಲ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ, ಅವ್ರನ್ನೆಲ್ಲ ಖಾಲಿ ಮಾಡಿಸಿ ಈ ಕೂಡಲೇ ಪೊಲೀಸ್ ಠಾಣೆ ನವೀಕೃತ ಆಗಬೇಕು. ಜೊತೆಗೆ ದೊಡ್ಡ ಪೊಲೀಸ್ ಠಾಣೆಗಳು ಬರಬೇಕು. ಅದು ಮುಂದೆ ಕಸ್ತೂರಿ ರಂಗನ್ ಅಂತೇಳಿ ಒಬ್ಬರು ಬಹಳ ದಕ್ಷ ಪೊಲೀಸ್ ಅಧಿಕಾರಿ ಇದ್ದರು, ಮೈಸೂರು ಕಮಿಷನರ್ ಆಗಿದ್ದರು. ಅವ್ರ ಕಾಲದಲ್ಲಿ ರೌಡಿ ಪ್ರತಿಬಂಧಕ ದಳ ಅಂತ ಆಯಿತು. ಆ ರೌಡಿ ಪ್ರತಿಬಂಧಕ ದಳ ಈ ನಮ್ಮ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಎಂಥ ಕೆಲಸ ಮಾಡಿದ್ರು ಅಂದರೆ, 50 ವರ್ಷ 60 ವರ್ಷ ಆಗಿರೋ ಅಂಥ ಸೋರ್ತಾ ಇದ್ದಂಥ, ಏನಕ್ಕೆ ಅಂದರೆ ಮೂತ್ರ ವಿಸರ್ಜನೆಗೂ ಜಾಗ ಇರಲಿಲ್ಲ ಅಂಥ ಪೊಲೀಸ್ ಠಾಣೆಗಳನ್ನ ಸಂಪೂರ್ಣವಾಗಿ ನವೀಕೃತ ಮಾಡಿದ್ರು. ಜೊತೆಗೆ ಅವ್ರು ಮುಂದೆ ಬಂದಂಥ ಕೆಂಪಯ್ಯನವರು, ಅವರು ಕೂಡ ಅದಕ್ಕೆ ಕೈ ಜೋಡಿಸಿದ್ರು. ಎಷ್ಟು ಒಳ್ಳೆ ಪೊಲೀಸ್ ಸ್ಟೇಷನ್ಗಳು ನವೀಕೃತ ಆಯಿತು ಅಂತೇಳಿ ಹೇಳಿದ್ರೆ, ಒಂದು ವೇಳೆ ಏನಾದ್ರು ಅವರಿಬ್ಬರು ಅಧಿಕಾರಿಗಳೇನಾದ್ರು ಕ್ರಮ ತಗೊಳ್ಳದೆ ಹೋಗಿದ್ದಿದ್ರೆ ಇವತ್ತು ಪೊಲೀಸ್ ಸ್ಟೇಷನ್ಗಳೆಲ್ಲ ಜೋಪಡಿಗಳು ಕೂತ್ಕೋಬೇಕಾಗಿತ್ತು. ಅಂದರೆ ಅವತ್ತು ದಕ್ಷ ಅಧಿಕಾರಿಗಳು ಇದ್ದರು, ಇಚ್ಛಾಶಕ್ತಿ ಉಳ್ಳಂಥ ಜನಪ್ರತಿನಿಧಿಗಳು ಇದ್ದರು. ಆದರೆ ಇವತ್ತು ಜನಪ್ರತಿನಿಧಿಗಳಿಗೆ ಬೇಕಾಗಿರುವಂಥದ್ದು ಬರೀ ಮೂಡ ಒಂದೇ ಬೇಕಿರೋದು ಅವ್ರಿಗೆ, ಅದು ಬಿಟ್ಟು ಬೇರೆ ಇನ್ಯಾವುದೂ ಬೇಕಿಲ್ಲ. ಸೊ ಅದರಿಂದ ಅಂಥ ಅಧಿಕಾರಿಗಳನ್ನು ಸ್ಮರಣೆ ಮಾಡ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ ಆಗುತ್ತೆ. ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋವಂಥದ್ದು, ಅಂಥ ಒಬ್ಬ ಅಧಿಕಾರಿನ ನೇಮಕ ಮಾಡಿ. ಮೈಸೂರು ಕ್ರೈಮ್ ರೇಟ್ ಜಾಸ್ತಿ ಅಂತ ಅವರೇ ಹೇಳ್ತಾ ಇದ್ದಾರೆ. ನೆನ್ನೆನೂ ಕೂಡ ಒಂದು ಮರ್ಡರ್ ಆಗಿದೆ. ಇಷ್ಟೆಲ್ಲ ಕೆಲಸ ಮಾಡ್ತಿರೋ ನೆನ್ನೆ ಒಂದು ಮರ್ಡರ್ ಆಗಿದೆ.
ಸೊ ಅದರಿಂದ ಅಮೂಲಾಗ್ರವಾಗಿ ಬದಲಾವಣೆ ಆಗಬೇಕು, ಬೇರೆ ಸಮೇತ ಕ್ರಿಮಿನಲ್ಗಳನ್ನ ಕಿತ್ತೊಗಿಬೇಕು. ರಾಜಕಾರಣಿಗಳಿಗೆ ನಾನು ಮಾನ ಮರ್ಯಾದೆ ಇದೆಯಾ ಅಂತ ಕೇಳ್ತೀನಿ. ಯಾವನೇ ಒಬ್ಬ ಕ್ರಿಮಿನಲ್ಲು ಅವನ ಪರವಾಗಿ ಪೊಲೀಸ್ನವ್ರಿಗೆ ಬಿಡಿ ಅಂತೇಳಿ ವಕಾಲತ್ ಆಗ್ತಾರಲ್ಲ, ಅಂಥವ್ರ ಹೆಸರನ್ನ ಬಹಿರಂಗಪಡಿಸಿ ನೀವು ಸಮಾಜದಲ್ಲಿ. ಅಂಥ ರಾಜಕಾರಣಿ ಅಥವಾ ಪುಡಾರಿಗಳ ಹೆಸರನ್ನ, ಯಾವ ಕ್ರಿಮಿನಲ್ನ ಬಿಡಿ ಅಂತ ಹೇಳ್ತಾನೆ ಅಂಥ ಜನಪ್ರತಿನಿಧಿ ಅಥವಾ ಯಾವುದೇ ಪೊಲಿಟಿಕಲ್ ಲೀಡ್ರು ಅಂಥವ್ರ ಹೆಸರನ್ನ ಬಹಿರಂಗ ಮಾಡಿ. ಪೊಲೀಸ್ ಅವರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದರಿಂದ ಆಚೆ ಮುಕ್ತ ಬರಲಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಮೈಕಾ ಪ್ರೇಮ್ ಕುಮಾರ್, ಮೈಸೂರು ರಕ್ಷಣಾ ವೇದಿಕೆ.